₹1,000 ಟಿಕೆಟ್ ಕೂಡ ಮಾಡಿದ್ವಿ. ಕಳೆದ ಬಾರಿ ₹300 ಟಿಕೆಟ್ ಕೂಡ ಇತ್ತು. ಈ ಸಾರಿ ₹300 ಟಿಕೆಟ್ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಯಾಕಂದರೆ ₹300 ಟಿಕೆಟ್ ಬಂದವರು ಕೂಡ 1 ಪಾಯಿಂಟ್ ಸಾಮಾನ್ಯ ಸರ್ತಿಲಿ ನಿಂತಿರ್ತಾರಲ್ಲ, ಆ ಸರ್ತಿನೇ ಜಾಯ್ನ್ ಆಗೋದು. ಸೊ ಜಾಯ್ನ್ ಆಗಿ ಅವ್ರಿಗೇನಂತಹ ಬೆನಿಫಿಟ್ ಆಗ್ತಿರಲಿಲ್ಲ, ಅವರು ಕೂಡ ಅಷ್ಟೇ ಸಮಯ ಕಾಯಬೇಕಾಗಿತ್ತು. ಸೊ ಹಾಗಾಗಿ ₹300 ಟಿಕೆಟನ್ನು ಈ ಸರಿ ಬಂದ್ ಮಾಡಿ ₹2,000 ಟಿಕೆಟ್ ಮಾತ್ರ ಮಾಡಿದ್ದೀವಿ. ₹2,000 ಟಿಕೆಟ್ ಅವ್ರಿಗೂ ಕೂಡ ಪ್ರೈವೇಟ್ ವೆಹಿಕಲ್ ಬಿಡೋದಿಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಅವರು ಕೂಡ ಬೆಟ್ಟದ ತಪ್ಪಲಲ್ಲಿ ಲಲಿತಾ ಮಹಲ್ ಹತ್ರ ಏನು ಪಾರ್ಕಿಂಗ್ ಇರುತ್ತೆ ಅಲ್ಲೇ ವೆಹಿಕಲ್ಗಳನ್ನ ಪಾರ್ಕ್ ಮಾಡಬೇಕು. ಬಟ್ ಅವ್ರಿಗಂತ ವಿಶೇಷವಾಗಿ ಓಲ್ವು ಬಸ್ಗಳಿರುತ್ತೆ ಮತ್ತು ಅವ್ರಿಗೆ ಆ ಬಸ್ ಟಿಕೆಟ್ ಕೂಡ ಫ್ರೀ ಇರುತ್ತೆ. ₹2,000 ಟಿಕೆಟ್ ತೊಗೊಂಡಿರೋರು ವಿಶೇಷ ದರ್ಶನಕ್ಕೆ. ಸೊ ಅವ್ರು ಆ ಬಸ್ಸಿಂದ ಅವ್ರಿಗೆ ಬೇರೆ ಒಂದು ಕ್ಯೂ ಮಾಡಿರ್ತೀವಿ, ಸಾಮಾನ್ಯ ಸರತಿ ಅಲ್ಲದೆ. ಸೊ ಆ ಕ್ಯೂನಲ್ಲಿ ಅವ್ರು ಬೇಗ ಹೋಗಿ ದರ್ಶನ ಪಡ್ಕೋಬೋದು. ಅವ್ರಿಗೆ ಬೇರೆ ಅಂತ ಎಂಟ್ರಿ ಪಾಯಿಂಟ್ ಕೂಡ ಇರುತ್ತೆ. ಈಗ ಕಳೆದ ಬಾರಿ VIP ಏನಾಗ್ತಿತ್ತು ಅಂತಂದರೆ ಬೆಳಗಿಂದ ಸಾಯಂಕಾಲ ತನಕ ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು. ಸೊ ಹಾಗಾಗಿ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಿತ್ತು. ಸೊ ಈ ಸರಿ ಅದನ್ನು ತಡಿಬೇಕು ಅಂತ ಹೇಳಿ, ತಪ್ಪಿಸ್ಬೇಕು ಅಂತ ಹೇಳಿ ನಾವು VIP ಒಂದು ನಿಗದಿತವಾದ ಸಮಯ ಇಟ್ಟಿದ್ದೇವೆ. ಅವ್ರು ಆ ಸಮಯದಲ್ಲಿ ಮಾತ್ರ ಬರಬೇಕು. ಬೆಳಗ್ಗೆ ಒಂದು 4 ಅವರ್ ಇಟ್ಟಿರ್ತವೆ, ಸಾಯಂಕಾಲ ಒಂದು 3 ಅವರ್ ಇಟ್ಟಿದ್ದಾವೆ, 5:30 to 9:30. ಸೊ ಸಾಯಂಕಾಲ VIP ಅವಕಾಶ ಇಲ್ಲ. ಬಟ್ ಅದನ್ನು ನೋಡಿಕೊಂಡು ಅದನ್ನು ಚೇಂಜು ಮಾಡ್ಕೋಬೋದು, ಜನ ಹೇಗೆ ಬರ್ತಾರೆ ಅನ್ನೋದನ್ನು ನೋಡಿಕೊಂಡು. ಸೊ VIP ಒಂದು ನಿಗದಿತವಾದ ಸಮಯ ಮಾಡಿದ್ವಿ, ಬೆಳಗ್ಗೆ 5:30 to 9:00 ತನಕ. ಸೊ ಆ ಸಮಯದಲ್ಲಿ ಮಾತ್ರ ನಾವು VIP ದರ್ಶನ ಕೊಡ್ತೀವಿ. ಅವರು ಕೂಡ ಇಲ್ಲಿ ಆ ಮಹಿಷಾಸುರ ಸ್ಟ್ಯಾಚ್ಯೂ ಹತ್ರ ನಿಲ್ಲಿಸಿ ಅಲ್ಲಿಂದ ಅವ್ರಿಗೂ ಕೂಡ ಪ್ರಾಧಿಕಾರದಿಂದ ವೆಹಿಕಲ್ ಇರುತ್ತೆ, ಆ ವೆಹಿಕಲಲ್ಲೇ ಅವರು ಕೂಡ ಹೋಗಬೇಕು, ದರ್ಶನ ಮಾಡ್ಕೊಂಡು ಬರಬೇಕು.